ನಮ್ಮ ಹೆಸರು ಆನಂದ್ ಅಂತ. ಇವತ್ತು ನಾವು ಚಿಕ್ಕಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ. ಒಂದು ಕಾರಣ ಏನಪ್ಪ ಅಂತಂದರೆ, ನಾವಿರ್ತಕ್ಕಂಥ ವಾಸ ಇರತಕ್ಕಂಥ ಮನೆಯಲ್ಲಿ ಸುಮಾರು 3 ತಲೆಮಾರಿ ಕಳೆದು ಹೋಗಿದೆ. ಆದರೆ ನಾವಿರ್ತಕ್ಕಂಥ ಜಾಗದಲ್ಲಿ ಒಂದು ಮನೆ ಒಪ್ಪಂದ ಕೊಟ್ಟಿದ್ದಾರೆ. ಆಗ ಅವ್ರಿಗೆ ಕೊಟ್ಟಾಗೆ ನಮಗೂ ಕೊಡಿ ಅಂತಂದರೆ, ಇಲ್ಲ ಅದು ನಮಗೆ ಸಂಬಂಧ ಇಲ್ಲ, ನಮಗೆ ಅಂತ ಅಂದ್ಬಿಟ್ಟು ಮೀನಾಮೇಷ ಎಣಿಸ್ಕೊಂಡು PDO ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮನ್ನು ಗಮನ ತಗೊಂಡಂಗೆ ಭಾರಿ ಸತಾಯಿಸ್ತಾರೆ. ಏನಮ್ಮ ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಈಗ 70 ವರ್ಷದಿಂದ ನಮ್ಮ ಮಾವ ಕಾಲದಿಂದಲೂ ನಾವು ಅಲ್ಲೇ ವಾಸವಾಗಿದ್ದೀವಿ. ಆದ್ರೆ ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ. ನಮ್ಮ ಮಾವರೆಲ್ಲ ತೀರ್ಕೊಂಡ್ರು. ನಮಗೆ ಜಮೀನಿಲ್ಲ, ನಮ್ಗೆ ಊಣಕ್ಕೂ ಸಹ ನಮಗೆ ಜಮೀನಿಲ್ಲ. ಆ ತರ ಪರಿಸ್ಥಿತಿಲಿ ನಾವಿದ್ದೀವಿ. ಈಗ ನಮ್ಮ ಮಕ್ಳು ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ ವಾಸವ? ಈಗ ನಮ್ಮ ಮಕ್ಳಿಗಾರು ಒಂದು ಅನುಕೂಲ ಬೇಕಲ್ಲ, ಅದಕ್ಕೋಸ್ಕರ ನಾವು ಈ ತರ ಓಡಾಡ್ತೀವಿ. ಅಂದ್ರೆ ನಿಮ್ಗೆ ಮನೆ ಬೇಕು, ಮನೆ ಹಕ್ಕುಪತ್ರ ಬೇಕು ನಮ್ಗೆ. ನಮ್ಮ ಮಕ್ಳಿಗಾದ್ರೂ ಮುಂದೆ ಒಳ್ಳೇದಾದ್ರೆ ನಾವು ಅಚ್ಚುಕಟ್ಟ ಜೀವನ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಪ್ರಾಣ ಬಿಡ್ತೀವಿ. ಅದೊಂದೇ ನಮ್ಗೆ ಹಕ್ಕುಪತ್ರ ಬೇಕು ಅಷ್ಟೇ. ನಮ್ಗೆ ಇನ್ನೇನು ಬೇಡ. ನಮ್ಗೆ ಜಮೀನ್ ಕೊಡಿ ಅಂತ ಹೋಗ್ತಿಲ್ಲ ನಾವು. ನಮ್ಗೆ ಹಕ್ಕುಪತ್ರ ಒಂದು ಕೊಟ್ರೆ ಇರೋ ಮಕ್ಳು ಈಗ ಇರೋ ಮಕ್ಳಿಗೆ 2 ಮಕ್ಳು ಆಗ್ತದೆ. ಈಗ ಎಲ್ಲಿಗೆ ಹೋಗ್ಬೇಕು ನಾವು? ನಾವು ನಿಮ್ಮನ್ನು ಕೇಳ್ತಾರೆ, ನಾವು ಯಾರು ಕೇಳಲ್ಲ. ಈಗ ಶಾಸಕರು ನೀವೇನು ಕೇಳಿಲ್ವಾ? ಶಾಸಕರನ್ನು ಕೇಳಿವಿ ಸರ್. ಅವರು ಬಂದು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅವರು ಹೇಳಿದ್ರು, ಇವರು ಸ್ಪಂದಿಸ್ತಿಲ್ಲ. ಇವರು ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು ಒಂದೊಂದು ಕಾರಣ ಹೇಳಿ ಅಲ್ಲಾಡಿಸ್ತಾ ಇದ್ದಾರೆ. ಗ್ರಾಮ ಸಭೆಯಲ್ಲಿ ಏನು ತೀರ್ಮಾನ ಆಯ್ತು? ಗ್ರಾಮ ಸಭೆಗೆ ನಮ್ಮ ಕಡೆ ಗಮನ ಕರೆಯಲ್ಲ ಸರ್. ಅವರು ಏನಪ್ಪಾ ಅಂದ್ರೆ, ಅರ್ಜಿ ಸುಮಾರು ಸಲ ಕೊಟ್ಟಿದೀವಿ. ಇದಕ್ಕೆ ತಾಲೂಕ್ ತಿಪ್ಪಿಗೆ ಮುಖ್ಯಮಂತ್ರಿ ಕಡೆಯಿಂದ, ಗೃಹ ಸಚಿವರು ಎಲ್ಲ ಕಡೆಯಿಂದ ಒಂದು ಮನವಿ ಮಾಡಿ ಅವ್ರ ಕಡೆಯಿಂದ ಒಂದು ಆದೇಶ ತಂದರೂ ಇವರು ಮೀನಾಮೇಷ ಎಣಿಸ್ಕೊಂಡೇ ಬಂದರು ಅಂತ. ಇಒನು ನೋಡಿದ್ದಾರೆ, ತಹಸೀಲ್ದಾರು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ನೋಡಿದರೂ ಸಹ ಇವರು ಬಂದು ನಮ್ಮನ್ನು ಬರೇ ಒಂದು ಕಾರಣ ಹೇಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಹೇಳಿ ಹೋದರೆ ಮಾನಸಕ್ಕೆ ಒಂದು ಕಾರಣ ಹೇಳ್ತಾರೆ, ಹಿಂಗೆ ಹೇಳ್ಬಿಟ್ಟು ನಮ್ಮ ಕಡೆ ಗಮನ ತಾಂತಿಲ್ಲ. ಅದಕ್ಕೆ ಈಗ ಗಣರಾಜ್ಯೋತ್ಸವ ದಿವಸ ನಾವು ಗೃಹ ಸಚಿವರು ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವ್ರ ಹತ್ರ ನಾವು ಹೋಗಿ ಒಂದು ಮನವಿ ಕೊಟ್ಟು ಅವ್ರ ಕಡೆಯಿಂದ ಏನು ಹೇಳಿರಪ್ಪ ಅಂತಂದರೆ, ಇವ್ರದ್ದು ಏನು ಸಮಸ್ಯೆ, 70 ವರ್ಷದ ಸಮಸ್ಯೆಯನ್ನು ನೀವು ಗಮನಕ್ಕೆ ತಗೊಳಪ್ಪ ಅಂತ DC ಅವ್ರಿಗೆ ಹೇಳಿರು. DC ಅವ್ರಿಗೆ ಹೇಳಾದ್ಮೇಲೆ DC ಅವರು ಗಮನಕ್ಕೆ 6-5 ಹೆಚ್ಚು ಕಮ್ಮಿ 3 ಸತಿ ಹೋಗಿದ್ದಾರೆ. DC ಅವರು ತಹಸೀಲ್ದಾರ್ಗೆ ಹೇಳಿದ್ರು ಸಹ ಇವರು ತಹಸೀಲ್ದಾರ್ ಕೈಲಗೂ ಸ್ಪಾಟ್ ವಿಸಿಟ್ ಮಾಡಿ, ಸ್ಪಾಟಲ್ಲಿ ಇದನ್ನ ಗುಂಟೋಪು ಅಂತ ಇಲ್ಲ ಕಣಪ್ಪ, ಇದನ್ನು ನೀವು ಕೊಡ್ಬೋದು, ಕೊಡಿ ಅಂತ ಈಗ ಹೇಳಿರು ಸಹ ಇವರು ತಾಲೂಕ್ ಪಂಚಾಯತಿ ಇಒ ಮತ್ತು PDO ಸಾರು ಮತ್ತು ರವಿನಿ ಅವರು ಮೀನಾಮೇಷ ಎಣಿಸ್ತಾರೆ. ನಾವಿನ್ನು ಯಾರ ಹತ್ರ ಹೋಗ್ಬೇಕು? ಇನ್ನು ಸಂಬಂಧಪಟ್ಟರ್ತಕ್ಕೆ ಈಗ DC ಅವ್ರಿಗೊಂದು ಆದೇಶ ಮಾಡಿದ್ರು ಒಂದು ಬೆಲೆ ಇಲ್ವಾ? ಇಲ್ಲ ತಹಸೀಲ್ದಾರ್ ಹೇಳಿದ್ಗೂ ಬೆಲೆ ಇಲ್ವಾ? ಬೆಳಕರೆದು ನಾವು ದಿನವೈಗೂ 2 ದಿವಸಕ್ಕೊಂದೊಮ್ಮೆ ನಾವು ದಿನವೈಗೂ ಮನೇಲಿ ಕೆಲಸ ಬಿಟ್ಟು ಇವತ್ತು ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ಅಂಥದ್ರಾಗೂ ನಾವು ಹೋಗಿ ಇವತ್ತು ಇವ್ರ ತಕ್ಕ AC ಅವ್ರ ತಕ್ಕ ಹೋಗ್ಬೇಕು. AC ಅವ್ರನ್ನೂ ಭೇಟಿಯಾಗಿ AC ಅವರು ಒಂದು ಕಾರಣ ಹೇಳಿದರು. AC ಅವರು ಫಾರೆಸ್ಟ್ನಿಂದ NOC ತಗೋಬೇಕು ಅಂದರು. ಫಾರೆಸ್ಟ್ನಿಂದ NOC ತಗೋಕ್ಕೆ AC ಅವರು 3 ತಿಂಗಳಾದರೂ ಒಂದು ಫಾರೆಸ್ಟ್ನಿಂದ NOC ಕೊಟ್ಟಿಲ್ಲ. ಆದರೆ ಫಾರೆಸ್ಟ್ನವರು ನಾವಿರೋ ಜಾಗಕ್ಕೆ ಸ್ಪಾಟಿಗೆ ಬಂದವ್ರೆ. ಅವರು ಇಬ್ಬರಾಳು ಬಂದು ಆ ಜಾಗಕ್ಕೆ ನೋಡಿ, ಇಲ್ಲ ಕಣಪ್ಪ ಇದನ್ನು ಕೊಡ್ಬೋದು ಅಂತ ಅವರು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಹೊರತು ನಮಗೆ ಅವ್ರ ಹತ್ರನೂ 3 ತಿಂಗಳಿಂದ ನಾವು ನಾವು ತುಂಬ ನೋವಾಗೋಯ್ತು. ಆದರೆ ಈಗ ವಾಸ ಆಗಿದ್ದಾರೆ 30 ಕುಟುಂಬಗಳಿಗೆ ಇದು ವಾಸ ಇದ್ವಿ. ಕರೆಂಟ್ ಎಲ್ಲ ಕೊಟ್ಟಿದ್ದಾರಾ? ಕರೆಂಟ್ ಕೊಟ್ಟೈತೆ, ವಿದ್ಯುತ್ ಕೊಟ್ಟೈತೆ, ನೀರು ಹಕ್ಕುಪತ್ರ ಮಾತ್ರ ಕೊಟ್ಟಿಲ್ಲ. ಹಕ್ಕುಪತ್ರವನ್ನ ನಾವು ಇರೋದನ್ನ ನಾವು ಹೇಳಿದೀವ. ಸ್ವಾಧೀನದ 70 ವರ್ಷದಿಂದ ಅದನ್ನು ನಾವು ಕೇಳ್ತಾ ಇದ್ದೀವಿ. 70 ವರ್ಷದಿಂದ ಅಲ್ಲೇ ವಾಸ ಆಗಿದ್ದೀರಾ? 70 ವರ್ಷದಿಂದನೂ ಅಲ್ಲೇ ಇದ್ದೀವಿ. ಅದೊಂದ ನಾವು ಕೇಳ್ತಾ ಇದ್ದೀವಿ. ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ, ನೀರಿನ ಬಿಲ್ ಕಟ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ಹಕ್ಕುಪತ್ರ ಮಾತ್ರ ಕೊಟ್ಟಿಲ್ಲ. ಹಕ್ಕುಪತ್ರವನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಇಒ ಅವರು, ತಾಲೂಕ್ ಪಂಚಾಯತ್ ಇಒ ಅವರು ಮತ್ತು PDO ಅವರು, ರೆವಿನ್ಯೂ ಅವರು ಇದನ್ನು ದಯಮಾಡಿ ಅತಿ ಶೀಘ್ರವಾಗಿ ನಮಗೆ ಹಕ್ಕುಪತ್ರ ಮೀನಾಮೇಷ ಎಣಿಸ್ದಂಗೆ ನೀವು ಅತಿ ಶೀಘ್ರವಾಗಿ ಕೊಡಬೇಕು ಅಂತ ಹೇಳ್ತಾ ನಾವು ಮಾತನ್ನು